ಕೊಡಿಲಿ, ನಾನ್ ಮಾಡ್ಸಿಡ್ತೀನಿ. ತಗೋ. ಅಮ್ಮೋರೆ ಅಮ್ಮೋರೆ, ಏನೇ ಇಲ್ಲಿ ನೋಡಿ. ಏನೇ ನಿಮ್ಮ ಅಪ್ಪನ ಪಿಂಡಾನ ಹಾಕ್ತಾ ಇದೀನಿ, ಸ್ವಲ್ಪ ನಗು. ಮೊದ್ಲಿನಿಂದ ತಪ್ಪಿಸ್ಕೋ, ಇಲ್ಲ ಜೀವ ಸಹಿತ ಬಿಡೋದಿಲ್ಲವ. ಓಡು ಓಡು. ಇವತ್ತು ನೀನ್ ಯಾರ ತಲೆನ ಕಾಪಾಡಿದ್ದು ನನ್ ತಾಳ್ಮೆ ಅಲ್ಲ ಕಣೋ, ನೀನ್ ಹೆಂಡತಿ ಕತ್ತಲ್ ತೂಗ್ತಾ ಇರೋ ತಾಳಿ. ಅವ್ರು ನೋಡ್ತಿದ್ರೆ ನನ್ ತಾಯಿ ಜ್ಞಾಪಕಕ್ಕೆ ಬರ್ತಾಳೆ. ಅದಕ್ಕೋಸ್ಕರ ನಿನ್ನ ಜೀವ ಸಹಿತ ಬಿಡ್ತಾ ಇದ್ದೀನಿ. ಇನ್ನೊಂದು ಸಲಿ ಕ್ವಾರಿ ಮೇಲೆ ಕಾಲು ಇಡೋದಾಗ್ಲಿ ಕಣ್ಣೆತ್ತಿ ನೋಡಿದ್ರೆ ನೋಡೋದು ಕಣ್ಣು ಇರೋದಿಲ್ಲ, ನಡೆಯೋದು ಕಾಲು ಇರೋದಿಲ್ಲ. ತುಂಡು ತುಂಡಾಗಿ ಕತ್ತರಿಸಿ ಹಾಕ್ಬಿಡ್ತೀನಿ. ನಿನ್ನ ಪದ್ಧತಿನ ಬದಲಾಯಿಸ್ಕೋ, ಇಲ್ಲ ಪ್ರಾಣ ಉಳಿಯಲ್ಲ. ನೀನ್ಯಾಕ ಬಂದೆ? ಭೂಮಿನ ಉತ್ತು ಬೆಳೆನ ಬೆಳೆದು ಭವಿಷ್ಯ ಕಟ್ಟೋ ರೈತರ ಬಾಯಿಗೆ ಮಣ್ಣಾಕೋ ಕೈ ಯಾವುದು ಅಂತ ಹುಡುಕೊಂಬಂದೆ. ಬಂದ್ರೇನೋ ಪ್ರಯೋಜನ? ಏನೋ ಮಾಡ್ತೀಯಾ? ಮಾಡಿರೋ ತಪ್ಪನ ಒಪ್ಕೊಂಡು ಸಂಧಾನಕ್ಕೆ ಬಂದ್ರೆ ನಿನಗ್ ಶಿಕ್ಷೆ ಕಮ್ಮಿ ಮಾಡಿಸ್ತೀನಿ, ಇಲ್ಲ ಯುದ್ಧನೂ ಮಾಡ್ತೀನಿ. ಓ, ಯುದ್ಧನೂ ಮಾಡ್ತೀಯಾ? ಎಲ್ಲೋ ನಿನ್ ಸೈನ್ಯ? ನಾನ್ ನಂಬಿರೋ ಜನರೇ ನನ್ನ ಸೈನ್ಯ, ಅವ್ರ ಆಶೀರ್ವಾದನೇ ನನ್ನ ಆಯುಧ, ಅವ್ರ ಪ್ರೀತಿನೇ ನನಗ್ ಶಕ್ತಿ ಕಣೋ. ಏಯ್, ಅವನಿಗೆ ಜನರ ಎಲ್ಲ ಅಂತೆ, ಅವರೇ ಬಂದು ಎತ್ಕೊಂಡು ಹೋಗ್ಲಿ. ಹೊಡೆದಾಕ್ರೋ.
ನಮ್ಮ ರೈತರ ಜೀವನಕ್ಕೆ ಕಪ್ಪು ಮಸಿ ಬಳಿಯಕ್ಕೆ ಹೊರಟಿರೋನು ಇವನೇ ಸರ್. ಎಳ್ಕೊಂಡೋಗಿ. ನನ್ನನ್ನೇ ಪೊಲೀಸ್ಗೆ ಹಿಡ್ಕೊಡ್ತೀಯ? ನಾನಿನ್ ಸಂಬಂಧಿ ಕಣೋ. ನೋಡೋ, ದೇಶ ಅಂತ ಬಂದಾಗ ಭಾರತ, ರಾಜ್ಯ ಅಂದ್ರೆ ಕರ್ನಾಟಕ, ಜಿಲ್ಲೆ ಅಂದ್ರೆ ಮಂಡ್ಯ. ನನಗ್ ನಮ್ ಜನನೇ ಮುಖ್ಯನೋ? ಸತ್ಯ ಧರ್ಮ ಮೊದಲು, ಸ್ನೇಹ ಸಂಬಂಧ ಆಮೇಲೆ ಅಂತ ಅರ್ಜುನನ ಸಾರಥಿ ಕುರುಕ್ಷೇತ್ರದ ಸೂತ್ರಧಾರ ಕೃಷ್ಣನೇ ಹೇಳಿದನೋ. ನಾನು ಆ ಕತೆ ಕೇಳ್ಕೊಂಡ್ ಬೆಳ್ದಿರೋನು. ಯಾ ಈಶ್ವರ! ತಾಲೂಕೇಟ್ರೆ ನಿನ್ನಂತವ್ರು ಕ್ಷಣೇಶ್ವರ. ಹೆಗ್ಲೇರಿದ್ರೆ ಕಾಡೋದು ಬರೀ 7 ವರ್ಷ ಅಲ್ಲ, 7 ಜನ್ಮದವರೆಗೂ ಒಯ್ತಾ ಇರೋ. ಎಷ್ಟು ಕೊಬ್ಬಿರ್ಬೇಕು ನಿನಗೆ? ನನಗೆ ಚಪ್ಪಲಿ ಹೊಡಿತೀಯಾ? ಎಷ್ಟು ಮಾನ್ಯತೆ ಇರ್ಬೇಕು ನೀನು. ಚಪ್ಲಿ ಸವೆ ಆದ್ಮೇಲೂ ಬಂದಿದ್ಯಲ್ಲ. ಸರಿ, ನಾವು 3 ಬಿಟ್ಟವರು, ಈಗ ನೀನೇನ್ ಬಿಡ್ತೀಯಾ? ಕೊಟ್ಟು ಸಾಲ ತೀರಿಸ್ತಾ ಇದ್ರೆ ಅದರ ಋಣ ಸಾಯೋವರೆಗೂ ಕಾಡುತ್ತಂತೆ. ಏಯ್, ಹತ್ರ ಬರ್ಬೇಡ. ಬಂದ್ರೆ ಚೆನ್ನಾಗಿರಲ್ಲ. ದೂರ ಇದ್ರೆ ಸಾಲ ತೀರ್ಸಕ್ ಆಗಲ್ಲ ಮರಿ. ಹಿಡ್ಕೊಡು ಅವ್ಳನ್ನ. ಸ್ವಲ್ಪ ನೋಡ್ಕೊಂಬನ್ರಿ. ಹೆಣ್ಮಕ್ಳಿಗೆ ತಾಳ್ಮೆ ಇರ್ಬೇಕು. ಕೋಪ ಇಲ್ದಿರೋನ್ ಗಂಡ್ಸಲ್ಲ, ತಾಳ್ಮೆ ಇಲ್ದಿರೋಳು ಹೆಂಗ್ಸಲ್ಲ ಅಂತಾರೆ. ಅಯ್ಯೋ ಮಹಾರಾಯ, ಯಾವ್ದಿರ್ಬೇಕು ಯಾವ್ದಿರ್ಬಾರ್ದು ಆಮೇಲೆ ಹೇಳುವಂತೆ. ಮೊದ್ಲು ಅವನಿಂದ ಕಾಪಾಡು. ಅಣ್ಣ, ಇವರಿಂದ ಆದ ಅಪರಾಧ ಆದ್ರೂ ಏನು ಅಂತ ಕೇಳ್ಬೋದಾ? ಇವಳು ನನಗೆ ಚಪ್ಪಲಿ ಹೊಡೆದು ನನ್ನ ಮರ್ಯಾದೆ ಕಳೆದಿದ್ದಾಳೆ. ಅದಕ್ಕೆ ನಾನು ಇವಳು ಮಾನ ಕಳೆಯಕ್ ಬಂದಿದ್ದೀನಿ. ಇದು ನ್ಯಾಯನೇ. ಏನ್ ನ್ಯಾಯ? ಇವ್ನ ನನ್ನ ಕೈ ಹಾಕಕ್ ಬಂದ, ಅದಕ್ಕೆ ನಾನು ಇವ್ನ ಚಪ್ಲಿಯಲ್ಲಿ ಹೊಡೆದೆ. ಅದು ತಪ್ಪಲ್ವಣ್ಣ? ಅದನ್ನ ಕೇಳಕ್ ನೀನ್ ಯಾರೋ? ಈಗ ಕೇಳ್ದಲ್ಲ, ಇದು ನ್ಯಾಯ. ಪರರ ಚಿಂತೆ ನಮಗೆ ಯಾಕೆ ಅಂತ ದೊಡ್ಡವ್ರು ಹೇಳಿದ್ದಾರೆ. ನೀವುಂಟು, ಇವ್ರುಂಟು. ಏಯ್, ಒಂದ್ ಗಂಡ್ಸಾಗಿ ಒಂದ್ ಹೆಣ್ಣನ್ ಕಾಪಾಡದೆ ಹೋಗ್ತಾ ಇದೆಯಲ್ಲ. ಇದೂನು ನ್ಯಾಯನೇ ಅಲ್ಲ ಅಣ್ಣ? ಯಾವಾಗ ಒಂದ್ ಒಂಟಿ ಹೆಣ್ಣು ಮಧ್ಯರಾತ್ರಿಲಿ ಧೈರ್ಯವಾಗಿ ಓಡಾಡ್ತಾಳೋ ಆಗ ನಮ್ ದೇಶ ರಾಮರಾಜ್ಯ ಆಗುತ್ತೆ ಅಂತ ಗಾಂಧೀಜಿ ಹೇಳಿದ್ದಾರೆ. ನೀವುಗಳು ನೋಡಿದ್ರೆ ಮೊಟ್ ಮಧ್ಯಾಹ್ನ ಶುರು ಹಚ್ಕೊಂಡ್ಬಿಟ್ಟಿದ್ರಾ? ತಪ್ಪಲ್ವಣ್ಣ? ಇದನ್ನೆಲ್ಲ ಕೇಳೋದಕ್ಕೆ ನೀನೇನು ದೇವ್ರ? ತಪ್ಪನ್ನ ತಡಿಯೋಕೆ ತಿದ್ದೋಕೆ ಒಬ್ಬೊಳ್ಳೆ ಮನುಷ್ಯ ಆದ್ರೆ ಸಾಕಲ್ವಾ? ಅದಕ್ಕೆ ಒಳ್ಳೆ ಮಾತ್ನಲ್ಲಿ ಹೇಳ್ತಾ ಇದ್ದೀನಿ, ಹೊರಟೋಗ್. ತಪ್ಪಿಗೆ ಶಿಕ್ಷೆ ಕೊಡ್ಲಿಲ್ಲ ಅಂದ್ರೆ ಕಾನೂನೇ ಒಪ್ಪಲ್ಲಣ್ಣ. ಅಂದ್ರೆ ನೀನೇನ್ ಪೊಲೀಸಾ? ಅಣ್ಣ, ನಾನ್ ಕಾವ್ಯ ಹಾಕಲ್ಲ, ಆದ್ರೂ ಬುದ್ಧಿವಾದ ಹೇಳ್ತೀನಿ. ಕರಿಕೋಟ್ ಹಾಕಲ್ಲ, ಆದ್ರೂ ನ್ಯಾಯದ ಪರವಾಗಿರ್ತೀನಿ. ಕಾಕಿ ಹಾಕಲ್ಲ, ಆದ್ರೆ ತಪ್ಪು ಮಾಡ್ದವ್ರಿಗೆ ಶಿಕ್ಷೆ ಕೊಟ್ಟೆ ಕೊಡ್ತೀನಿ. ಶಿಕ್ಷೆ ಕೊಡ್ತೀಯಾ? ನನಗೆ ಶಿಕ್ಷೆ ಕೊಡ್ತೀಯಾ? ಕೊಡೋ, ತಾಕತ್ತಿದ್ರೆ ಕೊಡೋ. ಅಣ್ಣ 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 ಅಣ್ಣ, ಇವತ್ತು ಶುಕ್ರವಾರ 10:30 12 ಗಂಟೆ ತನಕ ರಾವ್ಗಾಲ. ರಾವ್ಗಾಲದಲ್ಲಿ ನಾವ್ ಯಾರ ಮೇಲೂ ಕೈ ಮಾಡಲ್ಲ. 12 ಗಂಟೆ ಒಳಗೆ ನೀವು ನನ್ನ ನೋಡ್ದು ಇವಳನ್ನ ಕರ್ಕೊಂಡು ಹೋಗ್ಬೋದು. ಅಯ್ಯೋ, ಇಷ್ಟು ಟೈಮಲ್ಲಿ ನೀವು ನನ್ನ ನೋಡಿಲಿಲ್ಲ ಅಂದ್ರೆ ಆಮೇಲೆ ನಾನ್ ನಿಮ್ಮನ್ನ ನೋಡ್ದು ಇವಳನ್ನ ಕರ್ಕೊಂಡು ಹೋಗ್ತೀನಿ. ಇದು ನ್ಯಾಯ. ಅಣ್ಣ, ಒಂದ್ ನಿಮಿಷ ಅಣ್ಣ, ಅದಕ್ಕೆ ಅಂತ ಒಂದು ಸ್ಟೈಲ್ ಬೇರೆ ಇದೆ. ಬಾ ಬಾ ಬಾ.
ಏನ್ ಹಾಗೆ ಹೋಗ್ತಾ ಇದೀಯಾ? ಕಾಪಾಡ್ನಲ್ಲ ಮತ್ತಿನೇನು? ಅವ್ರಿಗೆಲ್ಲ ಹೊಡ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ, ಇಲ್ಲೇ ಬಿಟ್ಟು ಹೋಗ್ತಾ ಇದೀಯಾ? ಲೊಟ್ಟೆ ಮಮ್ಮ ಹೋಗಲೇ. ಏಯ್ ಇವತ್ತೇನೋ ನಂಗೆ ಕಾಪಾಡ್ದೆ, ಅವ್ನ್ ಮತ್ತೆ ಬಂದು ಅಟ್ಯಾಕ್ ಮಾಡಿದ್ರೆ ನೀನೇ ಬರ್ತೀಯಾ? ಮೊದ್ಲೇ ಗೊತ್ತಾದ್ರೆ ಬರ್ತೀನಿ. ಇಲ್ಲ ಅಂದ್ರೆ ನೀನ್ ಅಡ್ರೆಸ್ ಕೊಟ್ಬಿಟ್ಟು ಹೊರಟೋಗ್ಬಿಡು, ನಾನೇ ಬರ್ತೀನಿ. ಇದೊಳೆ ಕತೆ ಆಯ್ತಲ್ಲಪ್ಪ. ಹಾ. ಸರಿ ಬರ್ಕೋ. ಹಾ. ನಂಬರ್ 278 11ನೇ ಕ್ರಾಸು 7ನೇ ಮೇನು ಗಾಂಧಿ ಬಜಾರ್ ಬೆಂಗಳೂರು. ಆಮೇಲೆ ಅಡ್ರೆಸ್ ಸಿಕ್ತು ಅಂತ ಕಂಡ್ಕೊಂಡವ್ರಿಗೆಲ್ಲ ಚಪ್ಲಿ ಹೊಡಿಯಕ್ ಹೋಗ್ಬಿಟ್ಯಾ, ನಿನಗ್ ಬಂದಿರೋ ಗುರುದಶೆ ಹೊಟ್ಟೋಗುತ್ತೆ. ಬರ್ಲಾ? ಹಾ ಜೋಪಾನಾಗ್ ಮನೆಗೆ ಹೋಗು. ಗುರು ನೀನಂಗ್ ಸಿಕ್ಕಿದ್ಮೇಲೆ ನನಗ್ ಶುಕ್ರದಶೆ ಸ್ಟಾರ್ಟ್ ಆಯ್ತು. ಗೋಪಾಯ, ಗಾಡಿ ಯಾವ ಕಡೆ ಬರುತ್ತೆ? ಆ ಕಡೆಯಿಂದನೇ ಬರುತ್ತೆ. ಏ ಸೀನಾ ಅಣ್ಣ ಪೆಟ್ಟಿಗೆ ತಗೊಂಬಾರ. ಆಯ್ತಣ್ಣ. ಅಯ್ಯಯ್ಯಯ್ಯವ್ರು ಎಷ್ಟು ಬಾಯಿರದವ್ರಿ ಅಣ್ಣಾರ, ಅದೇನ್ರಿ ಸಣ್ಣ ಪೆಟ್ಟಿಗೆ? ತಿರುಪ್ತಿಲ್ ಸಿಎಂ ಗಿಟ್ಟಿದ್ ಮೆಟೀರಿಯಲ್ ಇದೆ. ಅಲ್ಲಿ ಸಿಎಂಗೂ ಏನಾಗಿಲ್ಲ, ಹಂಗಾರೆ ಈಶ್ವರ್ಗೂ ಇಲ್ಲಿ ಏನಾಗೋದಿಲ್ಲ ಮತ್ತೆ. ರೇ ನೀವೆಲ್ಲ ಇಲ್ಲೇ ಇದ್ರೆ ಅವ್ನಿಗೆ ಡಿಸ್ಟರ್ಬ್ ಆಗುತ್ತೆ. ಅವ್ನಿಗೆ ಯಾಕೋ ಗಿಲ್ಲಕ್ ಹೋದೆ? ಅವನಿಗೆ ಇಲ್ಲಿದ್ರೆ ನಿಮ್ಗೆ ಯಾಕೆ ನೋವು ಆಕತ್ರಿ? ಅಲ್ರಿ ಏನು ಗೊತ್ತಿಲ್ದ ಕೇಳಕ್ ಹೋದೆ, ಆ ಯಪ್ಪ ಬುಡ್ದಾಗ ಬೆಂಕಿ ಇಟ್ಕೊಂಡಂಗ್ ಉರಿತಾನ ಅನ್ನ. ಮುಚ್ಚ ಬಾಯಿ. ಅಲ್ಲ ಈಸು ಹೊಟ್ಟವನಂತೆ, 3ನೇ ಗಾಡಿಯಲ್ಲಿ ಇದಾನಂತೆ. ಕ್ಯಾ ಬೋಲ್ ರಹಾ ಹೈ? ಇವ್ನಿಗೆ ಯಾವ ಭಾಷೆ ಅರ್ಥ ಆಗುತ್ತೆ? ಹಿಂದಿ ಆಗ್ಲಿ ಸೇಟೆ. ಓ ಈಶ್ವರ ಆತ ಇದರ ಕುಚ್ ಕುಚ್ ಹೋಗ್ತಾ ಗಾಡಿಗಳು ಯಾರ್ದು ಈಶ್ವರ್? ನಮ್ದೆ. ಇನ್ನು ಮುಂದೆ ನಡಿ ಆಟನ ನೋಡ್ತಾ ಇರಿ. ಅಲ್ಲ ಯೋ ಗೋಪಾಯ, 12 ಗಾಡಿ ಬರ್ತಾ ಇದೆಯಂತೆ, 6ನೇ ಗಾಡಿಲಿ ಅವನಂತೆ. ಎಲ್ಲ ಬ್ಲಾಸ್ಟ್ ಆಗತ್ತೆ. ಅವನಿಗಿಂತ ಮುಂಚೆ ನಮ್ಮನ್ನೇ ಸಾಡ್ಸಂಗಿದ್ದಾನೆ ಇವನು. ಗಾಡಿ ಬ್ಲಾಸ್ಟ್ ಮಾಡೋ ಟೆನ್ಷನ್ ಅಲ್ಲಿ ಅವನಿದ್ದಾನೆ. ಅವನಿಗೆ ಯಾಕೆ ಡಿಸ್ಟರ್ಬ್ ಮಾಡ್ತಾರ? ಅವನೆಲ್ಲ ನೋಡ್ಕೊಂಡ್ ಬಿಡ್ರೆ. SP ಸಾಹೇಬ್ರೆ, ಇನ್ನೊಂದ್ 12 ಗಾಡಿ ಬಂದು ಸೇರ್ಕೊಳ್ಳುತ್ತೆ, ಟೆನ್ಷನ್ ಮಾಡ್ಕೋಬೇಡಿ.
ಕತೆಯೋ ನಮಗಾಗಿ ಬಂದವೆ. ಅಣ್ಣಾರ ಈ ಹಾಡು ನಮ್ ಸಂಬಂಧ ಬರ್ದಂಗೈತ್ ನೋಡ್ರಿ. ಅಲ್ಲ ಹ್ಞೂ ಹೇಳ. 12 24 ಆಗ್ಯಾವೇನ್ರಿ? ಗೋಪಯ್ಯನವ್ರೆ, ನೀನ್ ಹಂಗ್ ನೋಡ್ಬೇಡಪ್ಪ, ಮೊದ್ಲೇ ಟೆನ್ಷನ್ ಅಲ್ಲಿ ಇದ್ದೀನಿ. 24 ಗಾಡಿಲಿ ಬರ್ತಾವನಂತೆ. ಯಾವ ಗಾಡಿಲಿ ಬರ್ತಾ ಇದ್ದಾನೆ? ಅಯ್ಯೋ ಅದೇ ನನಗೂ ಗೊತ್ತಾಯ್ತಲ್ಲ. ಈಗ ಏನ್ ಮಾಡೋದು ನೀನೇ? ಏನು ಮಾಡಕ್ಕಾಗಲ್ಲ, ಎಲ್ಲ ಸೆಟ್ ಮಾಡಾಯ್ತು. ಜಾಸ್ತಿ ಆಗುತ್ತೆ ಅಷ್ಟೇ. ಗಾಡಿ ಬರ್ತೈತೆ, ಗಾಡಿ ಎಗ್ರಿಸು 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 ಎಗ್ರಿಸು. ಅಣ್ಣಾರ ಅಲ್ಲಿ ನೋಡ್ರಿ, ನಮ್ಮ ಗಾಡಿಗಳ ಹಾರಾಡಕತ್ತಾವು. ಅಯ್ಯೋ ಮಣ್ಣ ಜಟ್ಟಿ ನಿಂತಾನು ತೊಡೆಯ ತಟ್ಟಿ ಎಲ್ಲಾನು ಎಲ್ಲ ಮೆಟ್ಟಿ ಬಾಂಬು ನೀವು ಹಾಕಿದ್ರೇನೆ ಬ್ಲಾಸ್ಟ್ ಆಗುತ್ತೆ. ನಾನ್ ಬರೀ ನೋಡಿದ್ರೇನೆ ಬ್ಲಾಸ್ಟ್ ಆಗೋಗುತ್ತೆ. ನನ್ನ ಗಾಡಿಗೆ ಬಾಂಬ್ ಬಿಟ್ರೆ ನಿಮ್ಗಳ ಗಾಡಿ ಹೇಗ್ ಬ್ಲಾಸ್ಟ್ ಆಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹುತ್ತದಲ್ಲಿರೋ ಹಾವನ್ನ ಹೊರಗೆ ತೆಗೆಯೋದಕ್ಕೆ ಎಲ್ರೂ ಪುಂಗಿ ಬಳಸ್ತಾರೆ. ನಾನ್ ಪೊಲೀಸರನ್ನ ಉಪಯೋಗಿಸ್ಕೊಂಡೆ. ಪ್ರತಾಪ್, ರೂಪಯ್ಯ, ಏನ್ ತೆಲಿನಪ್ಪ ಇವಂದು. ಅನ್ನೆಸೆಸರಿ ನಮಗ ಟೆನ್ಷನ್ ಕೊಟ್ಟು ನಮ್ಮ ಗಾಡಿಗೊಳಗ ಬಾಂಬ್ ಬಿಟ್ಟು ನಮಗ ಗೊತ್ತಿಲ್ದಾಗ ಎಲ್ಲಾ ಕೆಲಸ ಮಾಡ್ಬಿಟ್ನಲ್ಲಪ್ಪ. ಜನಗಳನ್ನ ತುಳಿದು ಬದುಕೋನು ನೀನು, ಜನರಿಗೋಸ್ಕರ ಬದುಕೋನು ನಾನು. ಎಲ್ರು ಸಾಯ್ಲಿ ಅನ್ನೋನು ನೀನು, ಎಲ್ರು ಚೆನ್ನಾಗಿ ಓದ್ಲಿ ಅನ್ನೋನು ನಾನು. ಒಳ್ಳೇದ್ರ ಮುಂದೆ ಕೆಟ್ಟದ್ ಯಾವತ್ತೂ ಗೆಲ್ಲಕ್ಕಾಗಲ್ಲ ಕಣ. ಈಗ ಹೇಳಿ ಸರ್, ಇವ್ರನ್ನೆಲ್ಲ ಏನ್ ಮಾಡೋಣ? ನಾನ್ ಪೊಲೀಸ್ ಅಧಿಕಾರಿಯಾಗಿ ಹೇಳ್ತೇನೆ, ಒಬ್ಬ ಮನುಷ್ಯನಾಗಿ ಹೇಳ್ತೇನೆ. ಏನ್ ಹೇಳ್ತದೆ ನೀನು? ಹೋಲ್ಡ್ ಆನ್ ಏನ್ರಿ ಅಣ್ಣಾರ? ಶತಾಬ್ದಿ ಎಕ್ಸ್ಪ್ರೆಸ್ ಬಂದಂಗ ಭಾರಿ ಸ್ಪೀಡ್ನಾಗ ಬರಾಕತ್ತಿರಲ್ಲ ಅಣ್ಣಾರ. ಜ್ಯೋತಿಷ್ ನಾವು ಹೇಳಿದ್ದು ನಾನ್ ನಿಮ್ ಪಕ್ಕದಾಗಿದ್ರೆ ನಿಮಗ್ ಒಳ್ಳೇದಾಕೈತೆ ಅಂತಲ್ಲ, ನನಗ್ ಒಳ್ಳೇದಾಕೈತೆ ಅಂತ. ನೋಡ್ರಿ, ಅಕಸ್ಮಾತ್ ನೀವ್ ಏನಾರ ಬದಿ ಕುಡಿದ್ರೆ ನಾಳೆ ಬೆಳಿಗ್ಗೆ ಬಂದು ನೋಡ್ತೀನ್ರಿ. ನಮಸ್ಕಾರ.
ಇದಕ್ಕೋಸ್ಕರನೇನಾ ನಾನ್ 2 ವರ್ಷ ಈ ಮಣ್ಣನ್ ಬಿಟ್ಟು ದೂರ ಇದ್ದಿದ್ದು. ನಾವು ಕತ್ತರಿಸೋಕ್ ಶುರು ಮಾಡಿದ್ರೆ ನಮಗ್ ಕಾಡ್ ಸಿಗಲ್ಲ, ಸಾಯಿಸ್ಕೊಂಡೆ ಹೋದ್ರೆ ಮನುಷ್ಯ ಅನ್ನೋನೇ ಇರಲ್ಲ. ಎಷ್ಟು ದಿನ ಅಂತ ಕತ್ತರಿಸ್ತೀವಿ, ಎಷ್ಟು ಜನನ ಅಂತ ಸಾಯಿಸ್ತೀವಿ. ಇನ್ಮೇಲಾದ್ರೂ ಈ ಕತ್ತಿಗೆ ವೈರತ್ವಕ್ಕೆ ಕೊನೆ ಮಾಡೋಣ. ನಿಮ್ ಕುಟುಂಬಗಳ ಜೊತೆ ಚೆನ್ನಾಗಿರಿ, ಸಂತೋಷವಾಗಿರಿ. ನಿಮ್ ಹೆಂಡತಿ ರಣೆ ಮೇಲೆ ಅರ್ಶನ ಕುಂಕುಮ ಯಾವಾಗ್ಲೂ ನನ್ನಗ್ತಾ ಇರ್ಬೇಕು. ಮಂಡ್ಯದ ಮಣ್ಣು ಯಾವಾಗ್ಲೂ ಶಾಂತಿಯಾಗಿರ್ಬೇಕು. ಈ ಈಶ್ವರನ್ ದೇಹದಲ್ಲಿ ಜೀವ ಇರೋವರೆಗೂ ಮಂಡ್ಯದಲ್ಲಿ ಕಾವೇರಿ ಹರಿಬೇಕೆ ಹೊರತು ರಕ್ತ ಹರಿ ಕುಡ್ದು. ಈ ಮಂಡ್ಯ ಮಣ್ಣ ಜಟ್ಟಿ ನಿಂತಾನು ತೊಡೆಯ ತಟ್ಟಿ ಎಲ್ಲಾನೋ ಎಲ್ಲ ಮೆಟ್ಟಿ ಈಶ್ವರ ಹಾಕಿನಂತೆ ಗಟ್ಟಿ ನೀನೊಮ್ಮೆ ನೋಡು ಬುಟ್ಟಿ ತಟ್ಟಾನೆ ಮೂಟೆ ಕಟ್ಟಿ ಈಶ್ವರ ಈ ನಮ್ಮ ನಾಡಿನಾಡೆ ಕಾವೇರಿ ತಾಯಿಯಾಡೆ ಜೀವಕ್ಕೆ ಜೀವ ನೀಡುತ್ತಾರೋ ಈ ಮಂಡ್ಯ ಮಣ್ಣ ಜಟ್ಟಿ ನಿಂತಾನು ತೊಡೆಯ ತಟ್ಟಿ ಎಲ್ಲಾನೋ ಎಲ್ಲ ಮೆಟ್ಟಿ ಈಶ್ವರ ಹಾಕಿನಂತೆ ಫುಲ್ ಬಾಟ್ಲಿ ಕುಡಿತಾ ಇದ್ದ ಈ ಸಿಲಿಂಡರ್ ಸೀನ್ ತಮ್ಮನ್ನ ಯಾವನಿ ಗತಿ ಕಾಣಿಸಿದ್ದು ಯಾರು? ಗಣೇಶ್ ಅಂತಣ, ಗಾಂಧಿ ಬಜಾರ್ಲಿರೋದು. ಹಲೋ ಅಣ್ಣ, ನಾನ್ ಪ್ರಸನ್ನ ಮಾತಾಡ್ತಿರೋದು. ಅದ್ಯಾರು ಸಿಲಿಂಡರ್ ಸೀನಾ ಅಂತೆ ಇದ್ದಕ್ಕಿದ್ದಾಗೆ ಮನೆ ಒಳಗಡೆ ನುಗ್ಬಿಟ್ಟು ಪಾರ್ವತಿನ ಪ್ರಿಯನ ಎಳ್ಕೊಂಡು ಹೋಗ್ಬಿಟ್ರಣ. ಏನ್ ಹೇಳ್ತಾ ಇದ್ಯಾ? ಹೌದಣ್ಣ. ಅಣ್ಣ, ಗಣೇಶ ಬರ್ತಾ ಇದ್ದಾನೆ. ನಮಸ್ಕಾರ ಅಣ್ಣ, ನಾನೇ ಗಣೇಶ. ನಾನು ಗಣೇಶ ಅಂದ್ರೆ ಸೊಂಡ್ಲಿಟ್ಕೊಂಡು ಇಲಿ ಮೇಲೆ ಕೂತ್ಕೊಂಡ್ ಬರ್ತೀಯ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಕೂಲಿ ತರ ನನ್ನಡ್ಡಕ್ಕೆ ಬಂದು ನನ್ ಮುಂದೆನೆ ನಿಂತ್ಕೊಂಡಿದ್ಯಾ. ಈ ಸಿಲಿಂಡರ್ ಸೀನನ್ ತಮ್ಮನ್ನೇ ಹೊಡೆದ್ ಮಲಗಿಸಿದೀಯಲ್ಲ, ಎಷ್ಟೋ ಧೈರ್ಯ ನಿಂಗೆ. ನಾನೇನ್ ಬೇಕು ಅಂತ ಹೊಡಿಲಿಲ್ಲ ಅಣ್ಣ. ಅವ್ನ ಹೆಣ್ಮಕ್ಳ ಹತ್ರ ಬಹಳ ತಪ್ಪಾಗಿ ನಡ್ಕೊಂಡ. ನಾನ್ ತುಂಬಾ ಬುದ್ಧಿ ಹೇಳಿದೆ, ಅವ್ನ್ ಕೇಳಲಿಲ್ಲ. ಅದಕ್ಕೆ ನಿಮ್ಗೆ ಗೊತ್ತಲ್ಲ ಅಣ್ಣ, ಹೆಣ್ಮಕ್ಳನ್ನ ಪೂಜೆ ಮಾಡೋಂತ ದೇಶ ನಮ್ದು. ನಿಮ್ ತಮ್ಮ ಮಾಡಿದ್ ಸರಿನಾ? ನೀವು ನೋಡಿದ್ರೆ ದೊಡ್ಡ ವ್ಯಕ್ತಿ ತರ ಕಾಣಿಸ್ತೀರಾ. ನೀವೇ ನಿಮ್ ತಮ್ಮನಿಗೆ ಬುದ್ಧಿ ಹೇಳ್ಬೋದಲ್ಲ ಅಣ್ಣ. ನಾನ್ ನಿನ್ ಬರ್ಲಣ್ಣ? ಎಲ್ಲಣ್ಣ, ಸ್ವಲ್ಪ ಜಾಗ ಬಿಡಿ. ಜಾಗ ಬಿಡಣ್ಣ, ಬನ್ನಿ. ಈ
ಸಿಲಿಂಡರ್ ಸೀನನ್ ಸಾವಾಸಕ್ಕೆ ಬಂದ್ರೆ ಪಾಪ ಸುತ್ಕೊಳುತ್ತೆ. ಈ ಗಣೇಶನ್ ನೆನ್ಸ್ಕೊಂಡ್ರೆ ಪುಣ್ಯ ಬರುತ್ತೆ ಹೊರತು ಪಾಪ ಸುತ್ಕೊಳ್ಳೋದಿಲ್ಲ. ನಿನ್ ತಮ್ಮನ ಆಯ್ಸ್ ಗಟ್ಟಿ ಇತ್ತು, ಅದಕ್ಕಿನ್ನೂ ಬದುಕೊಂಡಿದ್ದಾನೆ. ಹೆಣ್ಣನ್ನ ಕೆಣಗ್ದವ್ರೆಲ್ಲ ಯಾವತ್ತೋ ಮಣ್ ಸೇರ್ಬಿಟ್ಟು, ಅಂಥದ್ರಲ್ಲಿ ನೀವ್ಯಾವ ಲೆಕ್ಕನ? ಸ್ಟೇಷನ್ ನಾನು ಪಾರ್ವತಿ ಮಾತಾಡ್ತಿರೋದು. ಯಾವ ಕೆಲಸ ಮಾಡ್ಬೇಕಾದ್ರೂ ತೊಂದ್ರೆ ಆಗದೆ ಇರ್ಲಿ ಅಂತ ಮೊದ್ಲು ಪೂಜೆ ಮಾಡೋದು ಗಣೇಶನ್ಗೆ ಕಣ. ಅಂಥದ್ರಲ್ಲಿ ನನ್ನೇ ಎದುರಾಕೊಡಿದ್ಯಲ್ಲ, ಹುಷಾರ್ ಹುಷಾರ್ ಹುಷಾರ್. ಗುಡ್ ಮಾರ್ನಿಂಗ್ ಮೇಡಮ್. ಏನೋ ಪ್ರಾಬ್ಲಮ್ ಇದೆ ಅಂತ ಫೋನ್ ಮಾಡಿದ್ರಲ್ಲ, ಏನ್ ವಿಷಯ ಮೇಡಮ್? ಅದು ನಮ್ಮಿಬ್ಬರನ್ನ ಇವರೆಲ್ಲ ಕಿಡ್ನಾಪ್ ಮಾಡಿದ್ರು. ಇವ್ರು ಬಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರು. ಫರ್ದರ್ ಆಕ್ಷನ್ ನಾವು ತಗೋತೀವಿ, ನೀವು ಹೊರಡಿ ಮೇಡಮ್. ಕಮಾನ್, ಅರೆಸ್ಟ್ ಮಾಡಿ.